ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸ್ವಾಮಿಹಳ್ಳಿ ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಈ ಯೋಜನೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶವನ್ನು ಸಂಪರ್ಕಿಸುವ ಪ್ರಮುಖ ರೈಲು ಸಂಪರ್ಕವಾಗಿದೆ. ಈ ಯೋಜನೆಯಿಂದ ಪ್ರದೇಶೀಯ ಸಂಪರ್ಕ ಸುಧಾರಣೆ, ಗಣಿಗಾರಿಕೆ ಸಾಗಾಟಕ್ಕೆ ಸಹಾಯ ಹಾಗೂ ಪ್ರಯಾಣ ದೂರ ಕಡಿತವಾಗಲಿದೆ. ಆದ್ದರಿಂದ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ. ಸ್ವಾಮಿಹಳ್ಳಿ ರಾಯದುರ್ಗ ರೈಲು ಮಾರ್ಗವು ಸುಮಾರು 52 ಕಿಲೋಮೀಟರ್ ಉದ್ದದ ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗ ಯೋಜನೆಯಾಗಿದೆ. ಈ ಮಾರ್ಗವು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸ್ವಾಮಿಹಳ್ಳಿ, ಆಂಧ್ರಪ್ರದೇಶದ ರಾಯದುರ್ಗವನ್ನು ಸಂಪರ್ಕಿಸುತ್ತದೆ. ಪ್ರಸ್ತುತ ಈ ಪ್ರದೇಶಗಳ ನಡುವೆ ರೈಲುಗಳು ಹೊಸಪೇಟೆ ಮತ್ತು ಓಬಳಾಪುರಂ ಮಾರ್ಗವಾಗಿ ಹೆಚ್ಚು ದೂರ ಪ್ರಯಾಣ ಮಾಡುತ್ತವೆ. ಆದರೆ ಈ ಹೊಸ ಮಾರ್ಗವು ಸಮೀಪದ ಮತ್ತು ನೇರ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆ ನೈಋತ್ಯ ರೈಲ್ವೆ ಅಡಿಯಲ್ಲಿ ಯೋಜಿಸಲಾಗಿದೆ. ಲಭ್ಯ ಮಾಹಿತಿಯ ಪ್ರಕಾರ ಈ ಹೊಸ ರೈಲು ಮಾರ್ಗ ಹೊಸ ಸ್ವಾಮಿಹಳ್ಳಿ ಜಂಕ್ಷನ್ನಿಂದ ಪ್ರಾರಂಭವಾಗುತ್ತದೆ. ರಾಮಪುರ ಹಾಗೂ ಸುತ್ತಮುತ್ತಲಿನ ಒಳನಾಡು ಪ್ರದೇಶಗಳ ಮೂಲಕ ಸಾಗುತ್ತದೆ. ಕೊನೆಯಲ್ಲಿ ರಾಯದುರ್ಗವನ್ನು ಸಂಪರ್ಕಿಸುತ್ತದೆ. ಈ ಮಾರ್ಗವನ್ನು ಹೀಗೆ ರೂಪಿಸಲಾಗಿದೆ: ಪ್ರಯಾಣ ಸಮಯವನ್ನು ಕಡಿಮೆ ಮಾಡಲು, ಹಿಂದುಳಿದ ಪ್ರದೇಶಗಳಿಗೆ ಸಂಪರ್ಕ ಒದಗಿಸಲು, ಇತರೆ ರೈಲು ಮಾರ್ಗಗಳಿಗೆ ಪರ್ಯಾಯ ಮಾರ್ಗ ನೀಡಲು. ಈ ಯೋಜನೆ ಹಲವು ಕಾರಣಗಳಿಂದ ಬಹಳ ಮಹತ್ವದ್ದಾಗಿದೆ. 1. ನೇರ ಸಂಪರ್ಕ. ಬಳ್ಳಾರಿ ಪ್ರದೇಶ ಮತ್ತು ರಾಯದುರ್ಗ ನಡುವಿನ ಸಂಪರ್ಕವನ್ನು ವೇಗವಾಗಿ ಮತ್ತು ಕಡಿಮೆ ದೂರದಲ್ಲಿ ಒದಗಿಸುತ್ತದೆ. 2. ಗಣಿಗಾರಿಕೆ ಕ್ಷೇತ್ರಕ್ಕೆ ಸಹಾಯ. ಸಂಡೂರು ಮತ್ತು ಬಳ್ಳಾರಿ ಪ್ರದೇಶಗಳಲ್ಲಿ ಕಬ್ಬಿಣದ ಅಯಸ್ಕ ಹೆಚ್ಚು ದೊರೆಯುತ್ತದೆ. ಈ ಮಾರ್ಗವು ಖನಿಜಗಳನ್ನು ವೇಗವಾಗಿ ಸಾಗಿಸಲು ಸಹಾಯ ಮಾಡುತ್ತದೆ. 3. ಪ್ರದೇಶೀಯ ಅಭಿವೃದ್ಧಿ. ಗ್ರಾಮೀಣ ಪ್ರದೇಶಗಳಲ್ಲಿ ಸಂಪರ್ಕ ಸುಧಾರಣೆ ಹಾಗೂ ಆರ್ಥಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆ. 4. ಟ್ರಾಫಿಕ್ ಕಡಿತ. ಹೊಸಪೇಟೆ ಮಾರ್ಗದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈಗ ಈ ಯೋಜನೆಯ ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್ ನೋಡೋಣ. ಸ್ವಾಮಿಹಳ್ಳಿ ರಾಯದುರ್ಗ ಮಾರ್ಗದ ಫೈನಲ್ ಲೊಕೇಶನ್ ಸರ್ವೆ ಪೂರ್ಣಗೊಂಡಿದೆ. ಈ ಸರ್ವೆ ಆಧಾರದ ಮೇಲೆ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಸಿದ್ಧವಾಗಿದೆ. ಆದರೆ ಇನ್ನೂ ಈ ಯೋಜನೆಗೆ ಅಂತಿಮ ಅನುಮೋದನೆ ದೊರಕಿಲ್ಲ. ಪ್ರಸ್ತುತ ಈ ಯೋಜನೆ ಅನುಮೋದನೆ ಹಂತದಲ್ಲಿದ್ದು, ಇದರಿಗಾಗಿ ನೀತಿ ಆಯೋಗದ ಅನುಮತಿ, ಹಣಕಾಸು ಸಚಿವಾಲಯದ ಒಪ್ಪಿಗೆ, ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಸಂಯೋಜನೆ ಅಗತ್ಯವಿದೆ. ರೈಲ್ವೆ ಮೂಲಗಳ ಪ್ರಕಾರ ಈ ಯೋಜನೆ ಇನ್ನೂ ಮೌಲ್ಯಮಾಪನ ಹಂತದಲ್ಲಿದೆ. ಮುಖ್ಯ ವಿಷಯ: ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧವಾಗಿದ್ದರೂ ಇನ್ನೂ ಯಾವುದೇ ನಿರ್ಮಾಣ ಕೆಲಸ ಪ್ರಾರಂಭವಾಗಿಲ್ಲ ಮತ್ತು ಅನುಮೋದನೆಗಾಗಿ ಸಮಯ ನಿಗದಿಯಾಗಿಲ್ಲ. ಈ ಯೋಜನೆ ಇತರೆ ರೈಲು ಯೋಜನೆಗಳೊಂದಿಗೆ ಕೂಡ ಸಂಪರ್ಕ ಹೊಂದಿದೆ. ಉದಾಹರಣೆಗೆ, ತುಮಕೂರು ರಾಯದುರ್ಗ ರೈಲು ಯೋಜನೆ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದು ವೇಗವಾಗಿ ಮುಂದುವರಿಯುತ್ತಿದೆ. ಭವಿಷ್ಯದಲ್ಲಿ ಈ ಎರಡೂ ಯೋಜನೆಗಳು ಪೂರ್ಣಗೊಂಡಾಗ ಕರ್ನಾಟಕದ ಮಧ್ಯ ಮತ್ತು ಉತ್ತರ ಭಾಗದಿಂದ ಆಂಧ್ರಪ್ರದೇಶದವರೆಗೆ ಬಲವಾದ ರೈಲು ಸಂಪರ್ಕ ನಿರ್ಮಾಣವಾಗುತ್ತದೆ. ಇದು ಹಲವು ಜಿಲ್ಲೆಗಳ ಸಂಪರ್ಕವನ್ನು ಸುಧಾರಿಸುತ್ತದೆ. ಈ ಯೋಜನೆಗೂ ಕೆಲವು ಸವಾಲುಗಳಿವೆ. ಕೇಂದ್ರ ಸರ್ಕಾರದಿಂದ ಅನುಮೋದನೆ ಬಾಕಿ, ಹಣಕಾಸು ವ್ಯವಸ್ಥೆ, ಎರಡು ರಾಜ್ಯಗಳ ನಡುವಿನ ಸಂಯೋಜನೆ, ಭೂಸ್ವಾಧೀನ ಪ್ರಕ್ರಿಯೆ. ಈ ಸಮಸ್ಯೆಗಳು ಪರಿಹಾರವಾದ ಬಳಿಕವೇ ಯೋಜನೆ ಮುಂದುವರಿಯುತ್ತದೆ. ಒಟ್ಟಾರೆ ಏಪ್ರಿಲ್ 2026ರ ಸ್ಥಿತಿಯಲ್ಲಿ ಸರ್ವೆ ಪೂರ್ಣಗೊಂಡಿದೆ. ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧವಾಗಿದೆ. ಆದರೆ ಯೋಜನೆ ಇನ್ನೂ ಅಂತಿಮ ಅನುಮೋದನೆಗಾಗಿ ಕಾಯುತ್ತಿದೆ. ಅನುಮೋದನೆ ಸಿಕ್ಕ ನಂತರ ಈ ಮಾರ್ಗವು ಬಳ್ಳಾರಿ ಪ್ರದೇಶದಲ್ಲಿ ಸಂಪರ್ಕ ಮತ್ತು ಸರಕು ಸಾಗಾಣಿಕೆಯಲ್ಲಿ ಮಹತ್ವದ ಬದಲಾವಣೆ ತರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.